ಮಂಜಪ್ಪನವ್ರೆ, ನಾವಿನ್ನು ಬರ್ತೀವಿ, ಮತ್ತೆ ಟೈಮ್ ಆಗುತ್ತೆ, ಇನ್ನೂ ಆಫೀಸ್ಗೊಂದು ಹೋಗೋದಿದೆ ನಮ್ಮದು. ಅಲ್ಲ ಸರ್, ಬಂದಿರಿ, ನಾಷ್ಟ ಮಾಡಿದ್ದೀರಿ, ಇರ್ರಿ ಆರಾಮ್ ಹೊಲಗಿಲ್ಲ ನೋಡ್ಕೊಂಡು ಮಧ್ಯಾಹ್ನ ಊಟ ಗೀಟ ಮಾಡ್ಕೊಂಡು ಹೋಗಂತ್ರಂತ. ಇಲ್ಲ ಮಂಜಪ್ಪನವ್ರೆ, ನಾವು ಬಂದಿದ್ದು ಹೆಣ್ಣು ಕೇಳೋ ಶಾಸ್ತ್ರಕ್ಕೋಸ್ಕರ ಬಂದಿದ್ದು, ಅದನ್ನಷ್ಟೇ ಮಾಡ್ತೀವಿ. ಆ ಹೊಲದೆಲ್ಲ ಅದೆಲ್ಲ ಬಿಸ್ನೆಸ್ ಅದು ಬೇರೆ, ಇದು ಫ್ಯಾಮಿಲಿದು ಮ್ಯಾಟ್ರ್, ಫ್ಯಾಮಿಲಿದೇ ಬೇರೆ. ಇವಾಗ ನಾವು ನಿಮ್ಮ ಬೀಗರಾಗಿರೋದ್ರಿಂದ ನಮ್ಮ ಮನೆಯಲ್ಲಿ ಏನಿದೆ ಅಂದರೆ, ಹುಡುಗಿ ಇವಾಗ ಒಪ್ಕೊಂಡಾಗಿದೆ, ನಾವು ಒಪ್ಕೊಂಡಿದ್ದೀವಿ, ನೀವು ಹುಡುಗನ ಒಪ್ಕೊಂಡಿದ್ದೀರಿ, ನಾವು ಹುಡುಗಿನ ಒಪ್ಕೊಂಡಿದ್ದೀವಿ. ಇವಾಗ ಹೆಣ್ಣು ನೋಡೋ ಶಾಸ್ತ್ರ ಅಂತೂ ಮುಗೀತು. ಇವಾಗ ನಾಷ್ಟ ಅಷ್ಟೇ ಮಾಡಬೇಕು, ಊಟ ಎಲ್ಲ ಮಾಡೋ ಪದ್ಧತಿ ಇಲ್ಲ ನಮ್ಮ ಮನೆಯಲ್ಲಿ. ಇದಕ್ಕಿಂತ ಮುಂಚೆ ಬಂದಾಗೆಲ್ಲ ಮಾಡಿದ್ದೀವಿ, ಅವಾಗ ಅಂತೂ ಏನು ತಲೆನಲ್ಲಿ ಇರಲಿಲ್ಲ, ಹಾಗಾಗಿ ಊಟ ಮಾಡಿದ್ವಿ. ಇವಾಗ ಸದ್ಯಕ್ಕೆ ಬೇಡ ಊಟ. ಓ ಹೌದಾ ರೀ ಸರ್, ಸರಿ ಹೌದ್ರಿ, ಒಂದೊಂದು ಮನ್ಯಾಗ ಒಂದೊಂದು ಥರ ಪದ್ಧತಿ ಇರ್ತೈತ್ರಿ. ಇವಾಗ ನಾವಂತೂ ಬಂದಿದ್ದೀವಿ, ನಮಗಂತೂ ಹುಡುಗಿ ಇಷ್ಟ ಆದ್ಲು. ಇವಾಗ ನೀವು ಬರ್ರಿ, ನೀವು ಎಷ್ಟು ಜನ ಬರ್ತೀರಿ ನೋಡ್ರಿ, ಯಾವಾಗ ಬರ್ತೀರಿ ಏನು ಅನ್ನೋ, ಎಷ್ಟು ಜನ ಬರ್ತೀರಿ ಅನ್ನೋದನ್ನು ನನಗೆ ಫೋನ್ ಹಚ್ಚಿ ಹೇಳ್ರಿ. ಅಂದರೆ ನಮ್ಮ ಮನೆಯನ್ನೆಲ್ಲ ನೋಡ್ಕೊಂಡು ಬರಂತ್ರಿ ಅಂತ. ಅವಾಗ ನಮ್ಮ ಮನೆಯೆಲ್ಲ ನೋಡಿದ ಮೇಲೆ ನೋಡಿದ ಶಾಸ್ತ್ರ ಇದೆಯಲ್ಲ, ಆ ಶಾಸ್ತ್ರನೂ ಒಂದು ಮುಗಿಲಿ. ಅಯ್ಯೋ ಸರ, ನಮ್ಗೆ ಒಪ್ಪಿಗೆ ಇತ್ತು ತಗೋರಿ, ನಮ್ಮ ಮಗಳ ನೋಡಾಳಲ್ಲ ಮನೆಯೆಲ್ಲ, ಸಾಕ್ರಿ, ಮತ್ತೇನು ಬರೋದೇನು ಬೇಡ. ಅಯ್ಯೋ ಹಂಗಂದ್ರೆ ಹೆಂಗ್ರಿ? ಇಲ್ಲ ರೀ, ನನ್ನ ಮಗನ ಮದುವೆ ವಿಷಯದಲ್ಲಿ ಎಲ್ಲಾನು ಸಂಪ್ರದಾಯದ ಪ್ರಕಾರ ಆಗ್ಬೇಕು ಅನ್ನೋದೇ ನಮ್ಮ ಇಷ್ಟ. ನೀವು ಬರಾಕಬೇಕ್ರಿ, ಎಲ್ಲ ಪದ್ಧತಿ ಏನೇನು ಅದಾವು ನಿಮಗೂ ಗೊತ್ತೈತ್ರಿ, ಇನ್ನು ನಮ್ಗೆ ಜಾಸ್ತಿ ಗೊತ್ತಿಲ್ಲ. ನೀವೇ ಮುಂದೆ ನಿಂತ್ಕೊಂಡು ಎಲ್ಲಾನು ಸಂಪ್ರದಾಯದ ಥರನ ಮಾಡ್ಬೇಕು ನೋಡ್ರಿ ಮದುವಿನ. ಸರಿ ಆಯ್ತು ರೀ ಸರ. ಸರಿ, ನೀವು ನನಗೆ ಫೋನ್ ಹಚ್ಚಿ ಹೇಳ್ರಿ, ಎಷ್ಟು ಜನ ಬರ್ತೀರಿ, ಯಾವತ್ತು ಬರ್ತೀರಿ ಅನ್ನೋದನ್ನು ಹೇಳ್ರಿ, ನಾನು ರೆಡಿ ಮಾಡ್ಕೋತೀನಿ. ಅಂದರೆ ಒಂದು 2 ದಿನ 3 ದಿನ ಮುಂಚೆನೇ ಹೇಳ್ರಿ, ಅಂದರೆ ನಾನು ಒಂದು ಆಫೀಸ್ಗೆ ಒಂದು ಸ್ವಲ್ಪ ರಜೆ ಹಾಕಬೇಕಲ್ಲ, ಅದಕ್ಕೋಸ್ಕರ. ಸರಿ ಆಯ್ತು ರೀ ಸರ. ಲಕ್ಷ್ಮಕ್ಕರ ಬರ್ತೀವ್ರಿ. ಇನ್ನು ಆಲ್ರೆಡಿ ಮಗ ಮತ್ತು ಮಗಳ ಕಾರಲ್ಲಿ ಕೂತ್ಕೊಂಡಿದ್ದಾರೆ, ಕರಿತಾ ಇದ್ದಾರೆ, ಮತ್ತೆ ನಮ್ಗೆ ಟೈಮ್ ಆಗುತ್ತೆ. ಅದು ಅಲ್ಲದೆ ಇವಾಗ ಇವರಿಬ್ಬರು ಆಫೀಸಿಗೆ ಒಂದು ಹೋಗೋದಿದೆ, ನಾವಿನ್ನು ಹೋಗಿ ಬರ್ತೀವಿ. ಸರಿ ಆತ್ರಿ ಮೇಡಮ್ ಅವರ, ನಾವು ಮನ್ಯಾಗ ಒಂದು ಸ್ವಲ್ಪ ಎಲ್ಲರೂ ಕೂತ್ಕೊಂಡು ಮಾತಾಡಿ ಯಾವತ್ತು ಬರೋದು ಏನು ಅನ್ನೋದನ್ನು ನಿಮಗೆ ಫೋನ್ ಹಚ್ಚಿ ಹೇಳ್ತೀವಿ ತಗೋರಿ. ಸರಿ ಆತ್ರಿ ಅಣ್ಣಾರ, ನಮಸ್ಕಾರ. ಲಕ್ಷ್ಮಕ್ಕ ನಮಸ್ಕಾರ, ನಾವಿನ್ನು ಬರ್ತೀವಿ ರೀ. ನನಗಂತೂ ಎಷ್ಟು ಖುಷಿ ಆಗುಂತೈತಂದ್ರೆ, ನನ್ನ ಮಗಳದ ಮದುವೆ, ಈ ನಿನ್ನೆವರೆಗೂ ನನ್ನ ಮಗಳದ ಮದುವೆ ಹೆಂಗೋ ಏನು, ಹುಡುಗ ಎಂತೋನೇ ಇರ್ತಾನೋ ಏನು ಅಂತ ಯೋಚನೆ ಮಾಡ್ತಿದ್ರಿ ನೀವು. ಇವಾಗ ನೋಡ್ರಿ, ದೇವ್ರ ಎಂಥ ಚಲೋ ವರಾನ ಕೊಟ್ಟು ಕಳ್ಸಾನ ನಿಮ್ಮ ಮಗಳಿಗಂತಂದು. ಹ್ಞೂ ಲಕ್ಷ್ಮಿ, ನನಗಂತೂ ಅದ ಭಾಳ ಚಿಂತೆ ಇತ್ತು, ನನ್ನ ಮಗಳದ್ದು ಮದುವೆ ಹೆಂಗೆ ಏನು ಅಂತಂದು. ಅಪ್ಪ ನನಗಂತೂ ಇವತ್ತು ಭಾಳ ಸಮಾಧಾನ ಆಗುಂತೈತಿ ನೋಡು. ಎಂಥ ಚಲೋ ಸಂಬಂಧ ಅಲ್ಲ, ಅದು ಅವರೇ ಕೇಳ್ಕೊಂಬಂದಾರ ಅಂತಂದ್ರೆ, ನನಗಂತೂ ಭಾಳ ಖುಷಿ ಆಗುಂತೈತವ. ಕರಿ ಮಗಳನ್ನ, ಆಕಿ ಜೊತೆನೂ ಮಾತಾಡೋಣ, ಏನು ಅಂತ ಕೇಳೋಣ. ಇರಿ ಒಂದು ನಿಮಿಷ ಕರ್ಕೊಂಬರ್ತೀನಿ. ನೇತ್ರವ ಬಾ, ಇಲ್ಲಿ ನಿಮ್ಮ ಅಪ್ಪ ಕರೆಯಾಕೊಂತಾನ, ಏನೋ ಮಾತಾಡ್ತಾನಂತ, ಬಾ. ಪಂಚವ ಅಂಬವ ಬರ್ರಿ ನೀವು. ಮಗಳ, ನಿಂಗೂ ಈ ಮದುವೆ ಇಷ್ಟ ಆಯ್ತಿಲ್ಲವ? ನೀನು ಖುಷಿಯಿಂದ ಒಪ್ಕೊಂಡಿಲ್ಲ ಈ ಮದುವೆನ? ಹ್ಞೂ ಅಪ್ಪ, ನನಗೂ ಈ ಮದುವೆ ಇಷ್ಟ ಐತಿ. ಆದ್ರೆ ನಿಮಗೂ ಎಲ್ರಿಗೂ ಇಷ್ಟ ಆಯ್ತಿಲ್ಲ. ನಿಮ್ಗೆಲ್ರಿಗೂ ಇಷ್ಟ ಅಂದ್ರೆ ಅಷ್ಟೇ ನನಗೆ ಹ್ಞೂ ಅಪ್ಪ. ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂದ್ರೆ ನನಗೂ ಬೇಡಪ್ಪ ಈ ಮದುವೆ. ನಮ್ಗೆಲ್ರಿಗೂ ಈ ಮದುವೆ ಇಷ್ಟ ಆಯ್ತವ. ನೀನು ಆ ಮನೆಗೆ ಮದುವೆ ಆಗೋದೆ ಅಂದ್ರೆ ಆರಾಮಾಗಿ ಖುಷಿಯಾಗಿರ್ತೀಯವ, ಆ ನಂಬಿಕೆ ನನಗೈತಿ. ಇಷ್ಟು ದಿನ ನಮಗೋಸ್ಕರ, ಈ ಮನೆಗೋಸ್ಕರ ನೀನು ಎಷ್ಟೆಲ್ಲ ಕಷ್ಟಪಟ್ಟಿದ್ದಿ, ಇಷ್ಟೆಲ್ಲ ನೀನು ದುಡ್ದಿದ್ದು ದುಡ್ಡೆಲ್ಲ ನಮಗೆ ಕೊಟ್ಟು ಈ ಮನೆಯಲ್ಲಿ ನಡ್ಸಾಕಂತಂದು ನೀನು ಯಾವುದಕ್ಕೂ 1 ರೂಪಾಯಿ ತೆಗೆದಿಟ್ಕೊಲಿಲ್ಲ. ಈ ಮದುವೆ ಆದಮೇಲೆ ಆದರೂ ಆರಾಮಾಗಿ ಖುಷಿಯಾಗಿರವ ಆ ಮನ್ಯಾಗ. ಯಾಕಪ್ಪ ಹಂಗೆ ಮಾತಾಡ್ತಿದ್ದೀನಿ ನೀನು? ನಾನು ಈ ಮನೆ ಮಗಳದೀನಿ, ನಾನು ಖುಷಿಯಿಂದನ ಈ ಮನೆಗೆಲ್ಲ ನೋಡ್ಕೊಂಡೀನಿ. ನೀ ಇನ್ನೊಂದು ಸಲ ಹಂಗೆಲ್ಲ ಮಾತಾಡೋಕೆ ಹೋಗ್ಬೇಡಪ್ಪ. ನಾನು ಆ ಮನೆಗೆಲ್ಲ ಹೋದ್ಮೇಲೆ ಖುಷಿಯಾಗಿರಲ್ಲ, ನಾ ಈ ಮನೆಯಾಗ ಖುಷಿಯಾಗಿದ್ದೀನಿ. ನೀನೇನು ಬೇಜಾರಾಗಬೇಡಪ್ಪಾಜಿ. ಇಲ್ಲವ ಮಗಳ, ನಾನೇನು ಬೇಜಾರಾಗಂಗಿಲ್ಲ. ನನ್ನ ಮಗಳು ಒಂದು ಒಳ್ಳೆ ಮನೆ ಸೇರ್ತಾಳಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತೇನವ. ಅದರಲ್ಲಿ ನೀನು ಒಪ್ಕೊಂಡಿಲ್ಲ, ನನಗಂತೂ ಭಾಳ ಖುಷಿ ಆತವ. ನನ್ನ ಮಗಳ ಮದುವೆ ಚಂದನತ್ತಂಗೆ ಮಾಡ್ಬೇಕು ಅನ್ನೋದೊಂದು ಆಸೆ ಐತಿ ನನಗೆ. ಆ ಆಸೆ ಒಂದು ಈಡೇರಿದ್ರೆ ಸಾಕವ. ಅಪ್ಪ, ನೀನೇನು ನನ್ನ ಮದುವೆ ಸಲುವಾಗಿ ಸಾಲಾಗಿಲ್ಲ ಏನೂ ಮಾಡಕ್ಕೆ ಹೋಗ್ಬೇಡಪ್ಪ. ಸಾಲ ಮಾಡಲ್ ತಗೋವ, ಆದರೆ ನನ್ನ ಮಗಳ ಮದುವೆನ ನಾನೇ ಮಾಡ್ಬೇಕಂತ ಏನೊಂದು ಕನಸು ಐತಲ್ಲ, ಅದನ್ನು ನಾನು ಈಡೇರಿಸ್ತೀನವ. ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡವ ಮಗಳ, ನಿನ್ನ ಮದುವೆ ಬಗ್ಗೆ ನಿಮ್ಮ ಅಪ್ಪದಿನ ನಾನೆಲ್ಲ ನೋಡ್ಕೊತೀನಂತ, ಸರಿನಾ? ಇನ್ಮೇಲಾದರೂ ಖುಷಿಯಾಗಿರವ ಮಗಳ. ಆಯ್ತಪ್ಪ. ಕೆಂಚಪ್ಪ ನಡಿ, ಪರ್ಸಪ್ಪ ಮತ್ತು ಮುಕುಂದ ಅಲ್ಲೇ ಅದರಲ್ಲ ಹೊಲ್ದಾಗ, ಅವ್ರಿಗೂ ಹೇಳ್ಬಿಡ ನಡಿ, ಅವರು ಖುಷಿ ಪಡ್ತಾರ ಪಾಪ. ನಮ್ಗೆ ಇದು ವಿಷಯ ಗೊತ್ತಿದ್ದಿದ್ರೆ ಅವ್ರೂ ಇವತ್ತು ಮನ್ಯಾಗ ಇಸ್ಕೊತಿದ್ವಿ. ಇವರು ಒಮ್ಮಿಗೆ ಬಂದ್ರಲ್ಲ, ಹಾಗಾಗಿ ಗೊತ್ತಾಗಿಲ್ಲ. ನಡಿ ಮೊದಲು ಅವರಿಗೂ ಈ ವಿಷಯನ ಹೇಳೋಣ. ಹ್ಞೂ ಎಣ್ಣ, ನಡಿ ಮೊದಲು ಹೋಗೋಣ. ನಾನು ಯಾವಾಗ ಹೇಳ್ತೀನಪ್ಪ ಅವ್ರಿಗಂತ ಅನಿಸ್ಬಿಟ್ಟೈತಿ. ಅವ್ರಿಗೆ ಗೊತ್ತಾದ್ರಂತೂ ಅವರಂತೂ ಭಾಳ ಖುಷಿ ಪಡ್ತಾರೆ ನೋಡು. ಲಕ್ಷ್ಮಿ, ನಾವಿನ್ನು ಹೊಲ್ದಾಗ ಹೋಗಿ ಬರ್ತೀವಿ. ಒಮ್ಮಕ್ಕ ನಾವು ಸಂಜೆಗೆ ಬರ್ತೀವಿ, ಮತ್ತು ಮಧ್ಯಾಹ್ನ ಏನು ಬರೋಂಗಿಲ್ಲ. ಹಂಗೇನಾರ ಬರ್ಬೇಕಂತ ಅನಿಸ್ತಪ್ಪ ಅಂದ್ರೆ ಬೇಕಾದ್ರೆ ಅವ್ರನ್ನಾರ ಕೊಟ್ಟು ಕಳಿಸ್ತೀನಂತ, ಇಲ್ಲ ಸಂಜೆ ಮಧ್ಯಾಹ್ನ ಮೇಲೆ ನಾವ್ರು ಬರ್ತೀವಂತ, ಸರಿನಾ? ಸರಿ ಆಯ್ತು ತಗೋರಿ, ಹೋಗಿ ಬರ್ರಿ.
ಅಯ್ಯೋ ನಮ್ಮ ನೇತ್ರವ್ವ ಅದೃಷ್ಟವಂತೆ ನನ್ನ ಮಗಳ ಲಕ್ಷ್ಮಕ್ಕ. ನಾನು ಹೇಳಿಲ್ಲ ನಮ್ಮ ನೇತ್ರವ್ವ ಭಾಳ ಅದೃಷ್ಟವಂತೆ ಅದಾಳ ಅಂತಂದು. ನಮ್ಮ ನೇತ್ರವ್ವಗ ರಾಜ್ಕುಮಾರ್ನಂತ ಹುಡುಗ ಸಿಗ್ತಾ ಅಂತ ಅಂದಿದ್ದಿಲ್ಲ ನಾನು. ನೋಡಿದಿಲ್ಲ ಈಗ ರಾಜ್ಕುಮಾರ್ ಅಂತ ಇರೋ ಹುಡುಗನ ಸಿಕ್ಕಾನ. ನೋಡಿದಿಲ್ಲ ನೇತ್ರವ್ವ, ನೀನು ಅನ್ಕೊಂಡಾಗ ನೀ ಇಷ್ಟಪಟ್ಟಂಗ, ನೀನು ಇಷ್ಟಪಟ್ಟಂಗಲ್ಲ ನಾವು ಇಷ್ಟಪಟ್ಟಂಗ ನಿನ್ನ ಮದುವೆ ಆಗುಂತೈತಿ. ನಿನಗೂ ಇಷ್ಟ ಆಯ್ತಿಲ್ಲ? ಚಿಕ್ಕಿ ಎಷ್ಟು ಸಲ ಕೇಳ್ತೀರಿ ನೀವು ಎಲ್ಲರೂ? ಲಕ್ಷ್ಮಕ್ಕ ನೋಡಲ್ಲಿ ನಮ್ಮ ನೇತ್ರವ ನಾಚ್ಕೊಳ್ಳೋದು. ಅಬ್ಬಾ ಬಾ 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 ಬಾ. ನೋಡು ಆಗಲೇ ನಮ್ಮ ನೇತ್ರವನ ಮುಖದಾಗ ಮದುಮಗಳ ಕಳ ಹೆಂಗೆ ಬಂದೈತೆ ನೋಡಂಗ. ಸಾಕು ಬಿಡ ನೇತ್ರವ, ಎಷ್ಟು ನಾಚ್ಕೋತಿದಿ ಹಂಗ. ಹೋಗಿ ಚಿಕ್ಕಿ, ಬರೀ ಕಾಡ್ಸೋದ ಆಯ್ತು ನಿಮ್ದು. ಅಯ್ಯೋ ನೇತ್ರವ, ಇನ್ನ ಕಾಡಿಸ್ಬೇಕಂದ್ರೆ ಹೋಗಬಿಟ್ಲು ನೋಡಿಕ್ಕಿ. ಸಾಕು ಬಿಡ್ರಲ್ಲೇ ಕಾಡ್ಸಂತ್ರಿ ಅಂತ. ಇನ್ನು ಮದುವೆ ತನಕ ಟೈಮ್ ಐತಿ. ಈಗಲೇ ಒಂದೇ ದಿನಕ್ಕೆ ಕಾಡಿಸ್ಬಿಡೋಕಂತ ಮಾಡಿರ ಏನು? ಲಕ್ಷ್ಮಕ್ಕ, ನಂಗಂತೂ ಎಷ್ಟು ಖುಷಿ ಆಗುತ್ತೈತಂದ್ರೆ ನಮ್ಮ ನೇತ್ರ ಒಂದು ಮದುವೆ ಫಿಕ್ಸ್ ಆಗಿದ್ದೆ. ನಂಗಂತೂ ಭಾಳ ಖುಷಿ ಆಗುತ್ತೈತೆ ನೋಡು. ನನಗೂ ಅಷ್ಟವ. ನನ್ನ ಮಗಳ ಮದುವೆದು ಹೆಂಗೆ ಮಾಡಬೇಕು, ಏನು ಹುಡುಗ ಎಂತವನು ಇರ್ತಾನೋ ಏನು ಅಂತ ಎಷ್ಟು ಚಿಂತೆ ಇತ್ತು. ನಂಗಂತೂ ಇವತ್ತಂತೂ ಎಷ್ಟು ಖುಷಿ ಆಗುತ್ತೈತಂದ್ರೆ, ಹಬ್ಬ ನನ್ನ ಮಗಳದ್ದು ಜೀವನ ಒಂದು ಸರಿ ಹೋದ್ರೆ ಅಷ್ಟು ಸಾಕಪ್ಪ ಅನಿಸ್ಬಿಟ್ಟೈತೆ ನಂಗಂತೂ. ನೀನೇನು ಚಿಂತೆ ಮಾಡಬೇಡ ಬೇಕ. ಅವ್ರು ಸಾಗರ್ ಅವ್ರ ಮನ್ಯಾಗ ಎಲ್ಲರೂ ಒಳ್ಳೆಯರದಾರ. ನಮ್ಮ ನೇತ್ರವನ್ನ ಚಂದನ ತಂಗೆ ನೋಡ್ಕೋತಾರ ತಗೋ ಅವರು. ಯಾಕೆ ಲಕ್ಷ್ಮಕ್ಕ, ಏನಾತ? ಏನೋ ಚಿಂತೆ ಮಾಡಾಕುಂತಿದೆಲ್ಲ. ಅಲ್ಲ ಪಂಚವ, ಮದುವೆ ಏನೋ ಫಿಕ್ಸ್ ಆತ ಬಿಡು. ಅವ್ರು ನೋಡಿದ್ರೆ ದೊಡ್ಡ ಶ್ರೀಮಂತರ. ಅವರಿಗೆ ತಕ್ಕಂಗೆ ನಾವೀಗ ಮದುವೆ ಮಾಡಿಕೊಡ್ಬೇಕಲ್ಲ. ಮದುವೆ ಮಾಡಿ ಕೊಡೋದು ಅವ್ರು ಮಾಡ್ಕೋತಾರೋ ಅಥವಾ ನಾವು ಮಾಡಿಕೊಡೋದು ಅನ್ನೋದು ಇನ್ನೂ ತೀರ್ಮಾನ ಆಗಿಲ್ಲ ಬಿಡು. ಆದರೂ ಅವ್ರ ಅಂತಸ್ತಿಗೆ ತಕ್ಕಂಗೆ ಅಲ್ಲದೆ ಇದ್ರೂ ನಮ್ಮ ಕೈಯಲ್ಲಿ ಆದಷ್ಟರ ನಾವು ವರದಕ್ಷಿಣೆನ ಕೊಡಲೇಬೇಕಲ್ಲ. ಹುಡುಗಗ ಬಂಗಾರ ಹಾಕಲೇಬೇಕಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಾಕುಂತಿದ್ದೆ. ಲಕ್ಷ್ಮಕ್ಕ, ಈಗಲೇ ಯಾಕಷ್ಟೆಲ್ಲ ಚಿಂತೆ ಮಾಡ್ತೀರಿ? ನಾವೆಲ್ಲ ಇಲ್ಲನ ಮನ್ಯಾಗ ಇಷ್ಟಕ್ಕೊಂದು ಜನ ಅದೀವಿ. ಎಲ್ಲರೂ ಒಂದೊಂದು ಜವಾಬ್ದಾರಿನ ಹೊತ್ಕೊಂಡ್ರೆ ಆಯ್ತಗೋ. ಯಾಕೆ ಚಿಂತೆ ಮಾಡ್ತಿದ್ದಿ? ಈಗ ಹೊಲ್ದಾಗ ಚಲೋನ ತಂಗೆ ತರಕಾರಿ ಬರಾಕುಂತೈತಿ. ಇನ್ನು ತರಕಾರಿ ಮಾರಿದ ಮೇಲೆಲ್ಲ ದುಡ್ಡೆಲ್ಲ ಚಲೋ ಬರಾಕುಂತೈತಿ. ಅದ್ರಾಗ ಹೆಂಗೆ ಮಾಡಿ ನಿಭಾಯಿಸಿದ್ರೆ ಆಯ್ತಗೋ. ನೀನು ಚಿಂತೆ ಎಲ್ಲ ಮಾಡಕ್ಕೆ ಹೋಗ್ಬೇಡ. ಹ್ಞೂ ಲಕ್ಷ್ಮಕ್ಕ, ದೇವರು ಒಳ್ಳೆಯವರಿಗೆ ಕೈ ಹಿಡಿತಾನೆ, ಯಾವತ್ತೂ ಕೈ ಬಿಡಂಗಿಲ್ಲ. ಈಗ ನೋಡು, ಇಂಥ ಚಲೋ ಸಂಬಂಧ ನಮ್ಮ ನೇತ್ರವಾಗ ಬರುತ್ತಂತ ನಾವು ಮನಸ್ನಾಗರ ಅನ್ಕೊಂಡಿದ್ವಾ? ದೇವ್ರು ಇಂಥ ಚಲೋ ವರ ಕೊಟ್ಟಾನಿಲ್ಲ ಅಂದಮೇಲೆ ಈ ಮದುವೆನೂ ದೇವ್ರು ಹೆಂಗೋ ಒಂದು ನಿಭಾಯಿಸ್ತಾನೆ ತಗೋ. ನೀ ಯಾಕೆ ಚಿಂತೆ ಮಾಡ್ತೀರಿ? ಹ್ಞೂನವ, ಮಗ ಅದಾನ ಮನೆಗೆ, ದೊಡ್ಡ ಮಗ. ನನ್ನ ಮಗಳದು ಮದುವೆದ ಜವಾಬ್ದಾರಿ ನಿಭಾಯಿಸ್ತಾನವನು ಅಂತಂದು ಅವನನ್ನು ನಂಬಿ ಇರೋ ಬರೋ ದುಡ್ಡೆಲ್ಲ ಸುರುವಿ ಅವನಿಗೆ ಓದಿಸಿದ್ವಿ. ಆದ್ರೆ ಅವನು ನಮಗೆ ಕೈ ಕೊಟ್ಟು ಓಡೋದ. ಇವಾಗ ಮಗಳದ ಜವಾಬ್ದಾರಿನ ಹೆಂಗಪ್ಪ ನಿಭಾಯಿಸ್ಬೇಕು ಅಂತ ಚಿಂತೆ. ಆಕೆ ಇದುವರೆಗೂ ನಮ್ಮ ಮೇಲೆ ಯಾವುದಕ್ಕೂ ಆಕೆ ಏನು ಕೇಳಿಲ್ಲ. ಓದೋದು ಎಲ್ಲನೂ ತಾನ ದುಡ್ಕೊಂಡು ತಾನ ನಿಭಾಯಿಸ್ಕೊಂಡು ಬಂದಾಳ. ಆಕೆ ದುಡ್ದಿದ್ದ ರೊಕ್ಕನ ಇಷ್ಟು ತೆಗೆದಿಟ್ಟಿದ್ರೆ ಆಕೆ ಮದುವೆನ ನಡೀತಿತ್ತು ಆರಾಮಾಗಿ. ಆದರೂ ಆಕೆ ಎಲ್ಲನೂ ಮನೆಗೆ ಖರ್ಚಿಗೆ ನಮಗೆ ಎಲ್ಲದಕ್ಕೂ ಖರ್ಚು ಮಾಡಾಳ. ಕೊನೆ ಪಕ್ಷ ಆಕೆ ಮದುವೆನಾರ ನಾವು ಚಂದನ ತಂಗೆ ಮಾಡ್ಬೇಕನ್ನೋದು ಒಂದ ನೋಡವ ನನ್ನ ತಲೆ ಆಗಿರೋದೀಗ. ಹ್ಞೂ ಲಕ್ಷ್ಮಕ್ಕ, ನಮ್ಮ ನೇತ್ರವನ್ನ ಮದುವೆನ ನಾವು ಚಂದನ ತಂಗೆ ಮಾಡಬೇಕು. ಆಕೆ ಇಷ್ಟು ದಿನ ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಾಳ. ಆಕೆ ಮದುವೆ ಆಗಾರ ಆಕೆ ಚಂದನ ತಂಗೆ ಖುಷಿಯಾಗಿರ್ಬೇಕು ನೋಡವ. ಅಷ್ಟೇ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರ್ಬೇಕು ನೋಡು. ಲಕ್ಷ್ಮಕ್ಕ, ನೇತ್ರವ ಬರೀ ನಿನಗೆ ಅಷ್ಟ ಮಗಳಲ್ಲ, ನಮಗೆಲ್ರಿಗೂ ಈ ಮನೆ ಮಗಳದಾಳಕ್ಕೆ. ಆಕೆ ಇದು ಮದುವೆ ಜವಾಬ್ದಾರಿ ನಮ್ಮೆಲ್ರದ್ದು ಐತು. ಹೆಂಗೋ ಇವಾಗ ಹೊಲಕ್ಕೆ ಹೋಗಾರಲ್ಲ, ರಾತ್ರಿಗೆ ಎಲ್ಲರೂ ಬರಲಿ, ಎಲ್ಲರೂ ಕುತ್ಕೊಂಡು ಮಾತಾಡೋಣ ತಗೋರಿ ಏನೇನು ಜವಾಬ್ದಾರಿ ನಿಭಾಯಿಸೋದಾಗತ್ತಂತಂದು. ಎಲ್ಲರೂ ಒಂದೊಂದು ಜವಾಬ್ದಾರಿ ತೊಗೊಂಡ್ರೆ ಮದುವೆ ಆರಾಮಾಗಿ ಮಾಡ್ಬೋದು ತಗೋಬೇಕ. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ನೀವೆಲ್ಲರೂ ಅದಿರನ್ನದ ಒಂದು ದೊಡ್ಡ ಧೈರ್ಯನವ ನನಗೆ. ನಾನು ನನ್ನ ಗಂಡ ಇಬ್ಬರು ಆಗಿದ್ದಿದ್ರೆ ಚಿಂತೆ ಮಾಡೋಕ್ಕಾಗಿತ್ತು. ನೀವೆಲ್ಲರೂ ಅದಿರಲ್ಲ, ಅದ ಒಂದು ದೊಡ್ಡ ಧೈರ್ಯ ನನಗೆ. ಲಕ್ಷ್ಮಕ್ಕ, ಅದೆಲ್ಲ ಬಿಡಿ. ಈಗ ನಮ್ಮ ಮನೆಯಿಂದ ಕಷ್ಟ ಅದೆಲ್ಲ ಇದ್ದಿದ್ದ ಅದೆಲ್ಲ ನೀ ತಲೆ ಕೆಡ್ಸ್ಕೊಂಡು ಹಾಕೋಬೇಡ. ಈಗೇನು ಖುಷಿ ವಿಷಯ ಐತಿ ಇಲ್ಲಿ ಇವಾಗ ಮನ್ಯಾಗ, ಖುಷಿ ಪಡು. ಮುಂದೆ ಏನು ಹೆಂಗೆ ಬರ್ತೈತೆ ಹಂಗೆ ನಾವೆಲ್ಲ ನಿಭಾಯಿಸ್ಕೊಂಡು ಹೋಗೋಣ ಅಂತ ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಈಗ ನೀನು ಹಿಂಗೆ ಚಿಂತೆ ಮಾಡ್ಕೊತಿರೋದನ್ನು ನೋಡಿದೆ ಅಂದ್ರೆ ನೇತ್ರ ಇನ್ನೊಂದಿಷ್ಟು ಬೇಸರ ಹಾಕ್ಕೊಳ್ಳಿ ನೋಡು. ಇಲ್ಲವ, ಇಲ್ಲ, ಮನ್ಯಾಗ ಎಲ್ಲರೂ ಖುಷಿಯಿಂದ ಅದೀವಿ. ಇವತ್ತು ಒಂದು ಒಳ್ಳೆ ಖುಷಿ ಸುದ್ದಿ ಕೇಳಿ ಮನ್ಯಾಗ ಏನಾದ್ರು ಸ್ವೀಟ್ ಮಾಡೋಣ ನಡ್ರಿ. ಹೌದು ಲಕ್ಷ್ಮಕ್ಕ, ಮಸ್ತ್ ಏನಾರು ಸ್ವೀಟ್ ಮಾಡಿಬಿಡ ನಡ್ರಿ. ರಾತ್ರಿಗೆ ಎಲ್ಲರೂ ಬರ್ತಾರಲ್ಲ, ಇವತ್ತೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರಾತು. ಹೌದು ಲಕ್ಷ್ಮಕ್ಕ, ನಾನು ಅದ ಅನ್ಬೇಕಂದೇನು. ಇಂಥ ಚಲೋ ಸಿಹಿ ಸುದ್ದಿ ಕೇಳಿದ್ಮೇಲೆ ಮನ್ಯಾಗ ಸಿಹಿ ಮಾಡಲಿಲ್ಲ ಅಂದ್ರೆ ಹೆಂಗೆ? ಬರ್ರಿ, ಇವತ್ತು ಮಸ್ತ್ ಸಿಹಿ ಮಾಡಿ ಅಡುಗೆ ಮಾಡಿ ಎಲ್ಲರೂ ಆರಾಮಾಗಿ ಕುತ್ಕೊಂಡು ಮಾತಾಡ್ಕೊಂತ ಊಟ ಮಾಡಿದ್ರಾತು. ಬರ್ರಿ ಬೇಯಕ್ಕ ಬಾ.
ನಡ್ರಿ ನಡ್ರಿ ನೇತ್ರ ಏನು ಮಾಡಕ್ಕಂತಾಳೆ ನಡ್ರಿ ಏನೇನು ನಾಚ್ಕೊಂಡು ಓಡೋಗ್ಬಿಟ್ಲು ಒಳಗಡೆ ಕೊನೆಯಾಗ ಏನು ಮಾಡಕ್ಕಂತಾಳೆ ನೋಡ ನಡ್ರಿ